ದಯವಿಟ್ಟು ಮಾತ್ರೆ ಕೊಟ್ಬಿಡಿ ಶಾಂತಮ್ಮ. ಬೇಡ ಜಯಂತ್, ಹೀಗೆಲ್ಲ ಯೋಚನೆ ಮಾಡೋದ್ರಿಂದ ನಿನ್ನ ಆರೋಗ್ಯ ಏನಾಗುತ್ತೆ ಹೇಳು? ಯಾವಾಗಲೂ ಜಾನು ಬಗ್ಗೆನೇ ಯೋಚನೆ ಮಾಡ್ತಿರ್ತೀಯಲ್ಲ. ಜಯಂತ್, ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ನನ್ನ ಹತ್ರ ಹೇಳ್ಕೊಳಪ್ಪ. ನಾನು ಪರಿಹಾರ ಕೊಡದೇ ಇರ್ಬೋದು, ಆದರೆ ನಿನ್ನ ಮನಸ್ಸು ಅಗ್ರ ಆಗುತ್ತೆ, ನಿನ್ನ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಏನಿದೆ ಅಂತ ಹೇಳು. ಜಾನಿಯವ್ರಿಗೆ ರಕ್ತ ಕಂಡ್ರೆ ಭಯ, ಅವ್ರಿಗೆ ಕಾಣಿಸ್ಬಾರ್ದು. ನನ್ನ ಮನಸ್ಸಲ್ಲಿರೋದನ್ನು ಹೇಳ್ಕೊಳಕ್ಕಾಗೋದಿಲ್ಲ ಶಾಂತಮ್ಮ. ಅದನ್ನು ಹೇಳ್ಕೊಬಿಟ್ರೆ ನೀವು ಅದನ್ನು ನೋಡೋ ದೃಷ್ಟಿನೇ ಬದಲಾಗ್ಬಿಡುತ್ತೆ. ಈ ಕಿಂಚಿತ್ ಪ್ರೀತಿನೂ ಇರೋದಿಲ್ಲ. ನನ್ನನ್ನು ಕೊಲೆಗಾರ ಅನ್ನೋ ರೀತಿಲೇ ನೋಡ್ತೀರಾ. ಅದಕ್ಕೆ ನನಗೆ ಹೇಳ್ಕೊಳಕ್ಕಾಗೋದಿಲ್ಲ. ಜಯಂತ್, ಈ ರೀತಿ ಯೋಚನೆ ಮಾಡೋದ್ರಿಂದ ನಿನ್ನ ಆರೋಗ್ಯ ಹಾಳಾಗುತ್ತೆ ವಿನಃ ಜಾನು ನಿನಗೆ ಸಿಗಲ್ಲಪ್ಪ. ನಾನು ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಮತ್ತಿನ್ಯಾರ ಬಗ್ಗೆ ಯೋಚನೆ ಮಾಡ್ತೀಯ? ಬಿಸ್ನೆಸ್ ಬಗ್ಗೆನಾ? ಬಿಸ್ನೆಸ್ ನೋಡ್ಕೊಳ್ಳೋದಕ್ಕೆ ಎಲ್ಲ ಏರ್ಪಾಟ್ ಮಾಡಿದೆಯಲ್ಲಪ್ಪ, ಮತ್ತೇನಿದೆ ಹೇಳು? ಇಲ್ಲ ಶಾಂತಮ್ಮ, ಯಾಕೋ ಈಗ ನನ್ನ ಜೀವನ ತುಂಬ ಖಾಲಿ ಅನ್ಸಕ್ಕೆ ಶುರುವಾಗಿದೆ. ಮತ್ತೆ ನನಗೆ ಒಂಟಿತನ ಕಾಣಕ್ಕೆ ಶುರುವಾಗಿದೆ ಶಾಂತಮ್ಮ. ಯಾಕೋ ಒಂಥರದ ಭಯ. ಅದರಿಂದ ಹೇಗೆ ಹೊರಗೆ ಬರಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಶಾಂತಮ್ಮ. ನನ್ನ ಮಾತು ಕೇಳು, ಸಮಾಧಾನ ಮಾಡ್ಕೋ. ಜಯಂತ್ ನೋಡು, ಎಲ್ಲಾನು ಧೈರ್ಯದಿಂದ ಎದುರಿಸ್ತಾ ಇದ್ದೆ ನೀನು. ಈ ರೀತಿ ಮಾತ್ರೆ ತಗೊಂಡ್ರೆ ನೀನೇನು ಸಾಧನೆ ಮಾಡಿದಾಗಾಗ್ತು? ನೋಡಪ್ಪ, ನಿನ್ನ ಮನಸ್ಸಿಗೆ ಯಾವ್ದು ಖುಷಿ ಕೊಡುತ್ತೋ ಆ ಕೆಲಸದ ಬಗ್ಗೆ ಗಮನ ಕೊಡು. ಇವತ್ತಿಲ್ಲ ನಾಳೆ ದೇವ್ರು ನಿನಗೊಂದು ದಾರಿ ತೋರಿಸ್ತಾನೆ. ಧೈರ್ಯವಾಗಿರು.